ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಏನು ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ಇವತ್ತು ನಾನು ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 6:30 ಆಗಿದೆ. ಇವತ್ತು ನಾನು ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ನಮ್ಮ ಅಮ್ಮ ಬರ್ತಿದ್ದಾರೆ, ಅವ್ರಿಗೂ ಹುಷಾರಿಲ್ಲ, ಮತ್ತು ನನ್ನ ಮಗನಿಗೂ ಹುಷಾರಿಲ್ಲ. ಏನು ಎಂತ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಇವಾಗ 7 ಗಂಟೆ ಆಗಿದೆ. ಇವಾಗ ತಾನೇ ಸ್ನಾನ ಮುಗಿಸಿ ನಾನು ಇವಾಗ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ದೋಸೆಗೆ ಚಿಕನ್ದು ಗ್ರೇವಿ ಮಾಡಿದ್ದೋ. ಇದು ಊರಿಗೆ ಹೋಗಿದ್ದೆ ನೆನೆ ಸಂಜೆ. ಅಲ್ಲಿ ನಮ್ಮ ಅತ್ತಿಗೆಯವರು ದೋಸೆಗೆ ರೆಡಿ ಮಾಡಿದರು. ದೋಸೆ ಇಟ್ಟು ಮತ್ತು ಚಿಕನ್ ಫ್ರೈ ಕೊಟ್ಟಿದ್ರು. ಅದನ್ನೇ ಇವಾಗ ದೋಸೆ ಹಾಕೊಂಡು ತಿಂದ್ಬಿಟ್ಟು ಹೊರಡಬೇಕು. ಲಕ್ಷ್ಮಣ್ ಮತ್ತು ಉದ್ಭವ್ ಇಬ್ಬರು ಸ್ನಾನಕ್ಕೆ ಹೋಗಿದ್ದಾರೆ. ಅಷ್ಟರೊಳಗೆ ಅವ್ರು ಬರೋಷ್ಟರೊಳಗೆ ದೋಸೆ ಹಾಕ್ಬಿಡೋಣ, ಲೇಟ್ ಆಗಿಬಿಡುತ್ತೆ. ನಮ್ಮಮ್ಮ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ. ಅವ್ರು ಬರೋಷ್ಟರೊಳಗೆ ನಾವು ದೋಸೆ ಎಲ್ಲ ತಿನ್ಕೊಂಡು ಹಂಗೆ ಹೋದರೆ ಹಾಗೆ ಹೋಗ್ಬೋದು. ಹಾಸ್ಪಿಟಲ್ ಎಲ್ಲ ಬೇಗ ಓಪನ್ ಆಗುತ್ತೆ. ನನಗೂ ಸ್ವಲ್ಪ ಕೆಮ್ಮೆಲ್ಲ ಇರೋದ್ರಿಂದ ವಾಯ್ಸ್ ಎಲ್ಲ ಕಟ್ಕೊಬಿಟ್ಟಿದೆ, ಗಂಟ್ಲೆಲ್ಲ ನೋವ್ತಾ ಇದೆ. ನಾನೊಂದ್ಸಲ ಹಾಸ್ಪಿಟಲ್ಗೆ ತೋರಿಸ್ಬೇಕು. ನೋಡಿ, ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಇದೆ. ಪಕ್ಕದಲ್ಲಿ ಚಿಕನ್ ಗ್ರೇವಿ ಇದೆ. ತಿನ್ನೋದೇ ಇವಾಗ. ತಿಂದ್ಬಿಟ್ಟು ಹೊರಡಬೇಕು. ನನಗೆ ಗಂಟ್ಲು ಸಿಕ್ಕಾಪಟ್ಟೆ ನೋವ್ತಾ ಇದೆ. ನನಗೂ ಹುಷಾರಿಲ್ಲ, ತುಂಬ ಕೆಮ್ಮಿದೆ. ತೋರಿಸ್ತಾನೆ ಇದ್ದೀನಿ. ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ, ಕಮ್ಮಿ ಆಗ್ತಾಯಿಲ್ಲ. ಉದ್ಭವು ಸ್ನಾನ ಮಾಡಿ ರೆಡಿ ಆಗಿದ್ದಾನೆ. ಇವಾಗ ಅಲ್ಲೂ ದೋಸೆ ರೆಡಿ ಆಗ್ತಾ ಇದೆ. ಅಪ್ಪ ಮಗ ಇಬ್ಬರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ದೇವ್ರ ಮನೆ ಡ್ಯೂಟಿ ಎದ್ದ ತಕ್ಷಣ ಅವ್ರದ್ದೇ. ಬೇಗ ಎದ್ದು ಇಬ್ಬರು ಸ್ನಾನ ಮುಗಿಸಿ ದೇವ್ರ ಮನೆ ಕ್ಲೀನ್ ಮಾಡಿ ದೀಪ ಹಚ್ಬಿಡ್ತಾರೆ. ಬನ್ನಿ ಇವಾಗ ತಿಂಡಿ ಮಾಡೋಣ. ದೋಸೆ ಚಿಕನ್ ಗ್ರೇವಿ. ಲೇಟ್ ಆಗಿಬಿಟ್ಟಿದೆ, ಹಾಗಾಗಿ ಬೇಗ ತಿಂದ್ಬಿಟ್ಟು ಹೊರಡೋದೆ. ಇದೇ ಫಸ್ಟ್ ಟೈಮು ನಮ್ಮ ಹೊಸ ಮನೆಯಲ್ಲಿ ಚಿಕನ್ ತಿಂತಾ ಇರೋದು ಅಲ್ವೇನ್ರಿ? ಇದೆ ರೆಡಿ ಆಗಿದ್ದಾಯ್ತು. ಇವಾಗ ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ. ಇನ್ನೇನು ನಮ್ಮಮ್ಮ ಬಸ್ ಸ್ಟ್ಯಾಂಡಿಗೆ ಬಂದಿದ್ದಾರೆ. ಅವ್ರನ್ನ ಕರ್ಕೊಂಡು ಹೊರಡಬೇಕು. ಹಾಸ್ಪಿಟಲಲ್ಲಿ ಬೇಗ ಹೋದರೆ ಬೇಗ ಕೆಲಸ ಮುಗಿಯುತ್ತೆ. ಏನಾದರೂ ಟೆಸ್ಟ್ಗಳು ಹೇಳ್ತಾರ, ಸ್ಕ್ಯಾನಿಂಗ್ಗಳು ಹೇಳ್ತಾರ ನೋಡಬೇಕು. ಹಾಗಾಗಿ ಬೇಗ ಹೋದರೆ ಬೇಗ ಮುಗಿಯುತ್ತೆ ಅಂಥೇಳಿ ಹೊರಡ್ತಾ ಇದ್ದೀವಿ. ನಮ್ಮ ಅಮ್ಮನಿಗೆ ಒಂದು ತಿಂಗಳಿಂದನೂ ತಲೆ ಸುತ್ತು. ಒಂದು ತಿಂಗಳಿಂದನೂ ತಲೆ ಸುತ್ತು ಮತ್ತು ವಾಮಿಂಟ್ ಆಗ್ತಾಯಿದೆ. ಬೆಳಗ್ಗೆ ಎದ್ದ ತಕ್ಷಣ ವಾಮಿಂಟು, ತಲೆ ಸುತ್ತು ಈ ಥರ ಎಲ್ಲ ಆಗ್ತಾಯಿದೆ. ಅಲ್ಲೇ ಬೇರೆಯದಲ್ಲೇ ಪಕ್ಕದಲ್ಲಿ ಜನರಲ್ ಡಾಕ್ಟ್ರಿಗೆ ತೋರಿಸ್ತಾಯಿದ್ರು. ಹೋಗಿ ತೋರಿಸೋದು, ಇಂಜೆಕ್ಷನ್ ಮಾಡಿಸೋದು ಬರ್ತಾನೆ ಇದ್ರು. ಕಮ್ಮಿನೇ ಆಗ್ತಾಯಿಲ್ಲ. ಅವ್ರಿಗೆ ಸ್ವಲ್ಪ BP ಇದೆ. ಹಾಗಾಗಿ BP ಟ್ಯಾಬ್ಲೆಟು ತೊಗೋತಿದ್ದಾರೆ. BP ಟ್ಯಾಬ್ಲೆಟ್ ತೊಗೊಂಡ್ರೂ ತಲೆ ತಿರುಗು, ವಾಮಿಂಟ್ ಎಲ್ಲ ಕಮ್ಮಿನೇ ಆಗ್ತಾಯಿಲ್ಲ. ಹಾಗಾಗಿ ಯಾಕೆ ಬೇಕು ರಿಸ್ಕ್ ತೊಗೊಳ್ಳೋದು, ಒಂದು ಸಲ ತೋರಿಸ್ಬಿಡೋಣ ಮೈಸೂರಲ್ಲಿ. ತಲೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು ಬೇರೆದಲ್ಲಿ. ಹಾಗಾಗಿ ಮೈಸೂರಲ್ಲಿ ಒಂದು ಸಲ ತೋರಿಸಿ ಆ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳಿಕೊಂಡು ತೋರಿಸೋಣ ಅಂತ ಹೊರಟಿದ್ದೀವಿ. ಇವತ್ತಿನ ದಿನದ ಆರೋಗ್ಯ ತುಂಬ ಇಂಪಾರ್ಟೆಂಟು. ಏನಾಗುತ್ತೋ ಏನು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನೆಗ್ಲೆಕ್ಟ್ ಮಾಡಬಾರ್ದು. ತೋರಿಸೋಣ ಅಂಥೇಳಿ ಸುಮಾರು ದಿನದಿಂದನೂ ಕರೀತಾನೆ ಇದೆ, ಬಾ ಅಂತ. ಅವರಿಲ್ಲ, ನಾಳೆ ತೋರಿಸೋಣ, ನಾಡಿದ್ದು ತೋರಿಸೋಣ ಸುಮ್ಮನೆ ಇದ್ರು. ಇವಾಗ ಇಲ್ಲ, ಬರಲೇಬೇಕು ಅಂತ. ನೆನ್ನೆ ಊರಿಗೆ ಹೋಗಿದೆ. ಅವಾಗ ನಾಳೆ ಬಾ ಅಂತ ಹೇಳ್ಬಿಟ್ಟು ಊರಲ್ಲೇ ಕಾರಿತು ತೊಗೊಬಂದ್ಬಿಟ್ಟಿದ್ದು. ಇವಾಗ ಬಂದಿದ್ದಾರೆ. ಬನ್ನಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗೋಣ. ಬನ್ನಿ ಹಾಸ್ಪಿಟಲ್ಗೆ, ಜೈಸಸ್ ಹಾಸ್ಪಿಟಲ್ಗೆ ಬನ್ನಿ, ಹೋಗೋಣ ಒಳಗಡೆ. ಎಲ್ಲ ಸುತ್ತಾ ಇದ್ದೀವಿ. ಜೈಸಸ್ಸಿಂದ ಜಯದೇವ್ಗೆ ಹೋದ್ವಿ. ಅಲ್ಲಿ ತಲೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ. ಅಲ್ಲಿ ಇವತ್ತು ಆಗಲ್ಲ, ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂದರು. ಮತ್ತೆ ಜೈಸಸ್ಗೆ ಬಂದಿದ್ದೀವಿ. ಬರೀ ಸುತ್ತಾಡೋದೇ ಆಗಿದೆ. ಜನ ನೋಡಿ. ಹಾಸ್ಪಿಟಲ್ ಇವಾಗ ನಮ್ಮ ಅಮ್ಮನಿಗೆ ತಲೆ ತೋರಿಸಿದ್ವಿ. ತಲೆ ತಿರುಗು ಹಿಂಗೆ ಆಗ್ತಿದೆ ಒಂದು ತಿಂಗಳಿಂದನೂ ಅಂತ ಎಲ್ಲನೂ ಹೇಳಿದ್ವಿ ಡಾಕ್ಟರ್ ಹತ್ರ. ಆವಾಗ ಡಾಕ್ಟರು ತಲೆ ಸ್ಕ್ಯಾನಿಂಗು ಮತ್ತು ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಬರೆದ್ರು. ಅದನ್ನು ತಲೆ ಸ್ಕ್ಯಾನಿಂಗಿಗೆ ಹೋದ್ವಿ. MRI MUI 2 ಬರೆದಿದ್ದು ಬ್ರೈನ್ದು. ಅವ್ರು ನೋಡಿದ್ರೆ ಇವತ್ತು ಜೈಸಸ್ಸಲ್ಲಿ ಆಗಲ್ಲ. ಇವತ್ತು ನಾಳೆ ಅಥವಾ ನಾಡಿದ್ದು ಅಪಾಯಿಂಟ್ಮೆಂಟ್ ತೊಗೊಂಡು ಮಾಡಿಸ್ಬೇಕು. ಬೇಕಾದರೆ ಜಯದೇವ್ಗೆ ಹೋಗಿ
ಅಲ್ಲೇ ಆಗ್ಬೋದು ಕೇಳಿ ಅಂತ ಹೇಳಿದ್ರು. ನಾವು 2 ದಿನ ಬರೋಕ್ಕಾಗಲ್ವಲ್ಲ ಅಂಥೇಳಿ ಜಯದೇವ್ ಹಾಸ್ಪಿಟಲ್ಗೆ ಹೋದ್ವಿ. ಜಯದೇವ್ಗೆ ಹೋದರೆ ಅಲ್ಲೂ ಸಹ ಇವತ್ತು ಆಗಲ್ಲ, ಅಪಾಯಿಂಟ್ಮೆಂಟ್ ತೊಗೋಬೇಕು, ನಾಳೆ ಅಥವಾ ನಾಡಿದ್ದು ಬರಬೇಕು ಅಂತ ಹೇಳಿದ್ರು. ಆವಾಗ ವಾಪಸ್ ಮತ್ತೆ ನಾವು JSSಗೆ ಬಂದು ಅಲ್ಲೇ ಬುಧವಾರಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, MRI MUI. ಹಾಗಾಗಿ ಇವತ್ತು ನಮ್ಮ ಅಮ್ಮಂದು ಆಗಲಿಲ್ಲ ಕೆಲಸ. ಬುಧವಾರ ಮತ್ತೆ ಬಂದು ಮಾಡಿಸಿದ್ರಾಯ್ತು ಅಂಥೇಳಿ ಅಪಾಯಿಂಟ್ಮೆಂಟ್ ತೊಗೊಂಡು ಮುಗೀತು ನಮ್ಮ ಅಮ್ಮಂದು. ಏನು ಮಾಡಲ್ಲ ಸುಮ್ಮನೆ. ಯಾವ ವಾರ್ಡು? ರೀಶೇರಿಂಗ್ ಬರುತ್ತೆ, ಜನರಲ್ ವಾರ್ಡ್ ಬರುತ್ತೆ, ಶೇರಿಂಗ್ ಬರುತ್ತೆ. ಯಾವುದೇ ಜನರಲ್ ವಾರ್ಡ್ ಇದೆ, ರೀಶೇರಿಂಗ್ ಇದೆ, ಶೇರಿಂಗ್ ಇದೆ, 3 ಜನ ಇರುವಂಥದ್ದಿದೆ. ಇಲ್ಲ ಜನರಲ್ ಅಂದರೆ ಪೂರ್ತಿ ಎಲ್ಲರೂ ಇರ್ತಾರೆ. ವಾಶ್ರೂಮ್ ಒಂದೇ ಇರುತ್ತೆ. ರೀಶೇರಿಂಗ್ ಅಂದರೆ 3 ಜನಕ್ಕೆ ಒಂದು ವಾಶ್ರೂಮ್ ಇರುತ್ತೆ. ಇವರಿಗೆ ಮೋಷನ್ ಪ್ರಿಪ್ರೇಷನ್ ಕೊಡಬೇಕಾಗುತ್ತೆ, ವಾಶ್ರೂಮ್ ಬೇಕಾಗುತ್ತೆ. ಬೆಟರ್ ಅಂದರೆ ಅದನ್ನೇ ಕೊಡಿ ಮೋಷನ್. ಸುಮ್ಮನೆ ಹೋಗಲ್ಲ, ಹೆಚ್ಚು ಕರಿತೈತೆ. ಹೋಗಲ್ಲ, ಕೂಚು ಬತ್ತು. ಸುಮ್ಮನಿರು, ಏನು ಆಗಲ್ಲ, ಏನು ಆಗಲ್ಲ, ಸುಮ್ಮನೆ ಬಿಡ್ತಾರೆ. ಅಮ್ಮನ ತೋರ್ಸೋಕ್ಕೆ ಅಂತ ಹೋಗಿದ್ವಿ. ಹೇಗೂ ಹೋಗಿದ್ದೀವಲ್ಲ ಅಂಥೇಳಿ ನಮ್ಮ ಉದ್ಭವಗೂ ಸ್ವಲ್ಪ ದಿನದಿಂದ ಹುಷಾರಿರಲಿಲ್ಲ. ಹಾಗಾಗಿ ಅವನು ಸಹ ಅಲ್ಲೇ ತೋರಿಸಿದ್ವಿ. ಅವನಿಗೆ ಎಲ್ಲೇ ಅಡ್ಮಿಷನ್ ಮಾಡಬೇಕು, ಟೆಸ್ಟ್ ಮಾಡಬೇಕು, ಹಾಗಾಗಿ ಅಡ್ಮಿಷನ್ ಮಾಡಿಸಿ ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ಅಡ್ಮಿಷನ್ ಮಾಡಿಸಿದ್ದೀವಿ. ನನ್ನ ಮಗ ಕೇಳ್ತಾನೆ ಎಲ್ಲ ಕಾಯಿಲೆಗಳು, ಎಲ್ಲ ಹುಷಾರು, ನನಗೆ ಯಾಕೆ ಬರ್ತಿದೆ ಅಂತ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗಷ್ಟೇ ಡಾಕ್ಟರ್ ಬಂದೋದ್ರು. ಅನಸ್ತೇಷಿಯಾ ಡಾಕ್ಟರ್ ಬರ್ತಾರೆ, ಮೆಡಿಷನ್ ಸ್ಟಾರ್ಟ್ ಮಾಡ್ತೀವಿ, ನೆಕ್ಸ್ಟ್ ಅನಸ್ತೇಷಿಯಾ ಡಾಕ್ಟರ್ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಏನು ಮಾಡೋದು ಗೊತ್ತಿಲ್ಲ, ಸುಮ್ಮನೆ ಹಂಗೆ ಮಲಗಿದ್ದೀವಿ. ಲಕ್ಷ್ಮಣ್ಣು ಇವನಿಗೆ ಇವತ್ತೆಲ್ಲ ಫುಲ್ಲು ಫ್ಲೂಯಿಡೆ ಅಂತೆ. ಬರೀ 7 ಅಪ್, ಸ್ಪ್ರೈಟು, ನೀರು, ಎಳ್ನೀರು ಕುಡಿ ಅಂತ ಹೇಳಿದರೆ. ಎಳ್ನೀರು ರೇಟ್ ಜಾಸ್ತಿ ಅಂತ ಇಲ್ಲಿ ಎಳ್ನೀರು ಸಿಗ್ತಾ ಇಲ್ವಂತೆ, ಹುಡುಕ್ತಾ ಇದ್ದಾರೆ. ತೊಗೊಂಡಿನೇನೋ ಬರ್ತದೆ ಅಂದ್ಕೊಂಡಿದ್ದೀನಿ. ಇವತ್ತು ಊಟ ಕೂಡ ಆಗಿಲ್ಲ. ಇವತ್ತು ಬರೀ ಫ್ಲೂಯಿಡಲ್ಲೇ ಇರಬೇಕು. ಏನು ಮಾಡ್ತಾನೋ ಗೊತ್ತಿಲ್ಲ. ಎಕ್ಸ್ರೇಗೆ ಹೋಗ್ತಾ ಇದ್ದೀವಿ. ಇವಾಗ ಎಕ್ಸ್ರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ತುಂಬ ಕೆಮ್ಮಲಿರೋದ್ರಿಂದ ವಾಯ್ಸ್ ಸರಿ ಇಲ್ಲ, ಆದರೂ ವಾಯ್ಸ್ ಕೊಡ್ತಾಯಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅವನಿಗೆ ಇವತ್ತು ಊಟ ಕೂಡ ಆಗಿಲ್ಲ ಅಂತ ಹೇಳಿದ್ದಾರೆ, ಟೆಸ್ಟ್ ಮುಗಿಯೋ ತನಕ. ಹಾಗಾಗಿ ಫ್ಲೂಯಿಡೇ ಕೊಡಬೇಕು. ಅವನಿಗೆ ಬೇದಿ ಆಗೋ ಥರ ಒಂದು ಪೌಡರ್ ಹಾಕಿ ನೀರಿಗೆ ಮಿಕ್ಸ್ ಮಾಡಿ ಕುಡಿಸಿ ಅಂತ ಹೇಳಿದರು. ಕುಡಿಸ್ತಾ ಇದ್ದೀವಿ, ಅವ್ನು ಕುಡಿತಾನೇ ಇಲ್ಲ, ಕುಡಿಯೋಕ್ಕಾಗ್ತಿಲ್ಲ ಅಂತೇಳಿ ಹಠ ಮಾಡ್ತಿದ್ದಾನೆ. ಆದರೂ ಅವರಪ್ಪ ಹಿಂಸೆ ಮಾಡಿ ಕುಡಿಸ್ತಾ ಇದ್ದಾರೆ. ಏನೇನು ಮಾಡಿ ಏನು ಕೊಡ್ತಾ ಇದ್ದೀರಿ? ಏನದು? ನನಗೆ ತುಂಬ ಕೆಮ್ಮು, ಗಂಟ್ಲು ನೋವಿರೋದ್ರಿಂದ ವಾಯ್ಸ್ ಕೊಡೋಕ್ಕಾಗ್ತಿಲ್ಲ, ವಾಯ್ಸ್ ಓವರ್ ಕೊಡಬೇಕು. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹುಷಾರಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ, ಏನಾಯಿತು ಅನ್ನೋದನ್ನು ಹೇಳ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್.